ಬೇಕಾದ್ರೆ ಲೈಟ್ ಆಫ್ ಮಾಡಿಬಿಡಿ. ರಾಜಶೇಖರ್ ದೊಡ್ಡನ ನಾಯಕತ್ವ, ರಾಜಶೇಖರ್ ದೊಡ್ಡನ ನಾಯಕತ್ವ. ಜೈ ಬ್ಲೂ ಇಂಡಿಯಾ. ಸಾಧಿದ್ದಾಂ ಸಾಮಾಜಿಕ ನ್ಯಾಯಾన్ని. ಜೈ ರಾಜ್ಯಾಂಗಂ. ಜೈ ಫೂಲೆ. ಜೈ ಅಂಬೇಡ್ಕರ್. ಜೈ ಬಸವಣ್ಣ. ಶಾಂತಿಯ ಶಾಂತಿ ತಂದವರೇ ಡಾಕ್ಟರ್ ಅಂಬೇಡ್ಕರ್. ಇವತ್ತು ನಾವೇನಾದ್ರು ಇಲ್ಲಿ ಕೂತಿ ಮಾತಾಡಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರಿಂದ ನಾವು ಇಲ್ಲಿ ಕೂತಿ ಮಾತಾಡೋಕ್ಕೆ ಸಾಧ್ಯ. ಹಾಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ, BJP ಸರ್ಕಾರ, ಯಾವುದೇ ಒಂದು ಸರ್ಕಾರ ಭ್ರಷ್ಟ ಸರ್ಕಾರದಲ್ಲಿ ಮುಳುಗೋಗಿದೆ. ಎಲ್ಲ ಕ್ರಿಮಿನಲ್ಗಳು ಉತ್ಪತ್ತಿ ಆಗ್ಬಿಟ್ಟಿದ್ದಾರೆ. ಸಂವಿಧಾನನೇ ಗಬ್ಬೆಗೊಳಿಸ್ಬಿಟ್ಟಿದ್ದಾರೆ. ನಮ್ಮ ಈ ಒಂದು ಬ್ಲೂ ಪಾರ್ಟಿ ಏನಾರು ಬಂದ್ರೆ ನಾವು ಭಾಷಣ ಮಾಡಲ್ಲ ಸರ್. ಏನಾದ್ರು ಭಾಷಣ ಮಾಡಿದ್ರೆ ಅದೇ ರೀತಿ ನಡ್ಕೋಬೇಕು, ಇಲ್ಲಾರ ಭಾಷಣನೇ ಮಾಡಲ್ಲ. ಈ ಒಂದು ಪಕ್ಷದಲ್ಲಿ ಯಾವುದೇ ಒಂದು ಕೆಟ್ಟದೆಲ್ಲ ತೊಲಗಿಸಿ ಒಳ್ಳೆ ರೀತಿ ಹೋಗ್ಬೇಕು, ಒಳ್ಳೆ ರೀತಿ ಸಮಾಜವನ್ನು ತರಬೇಕು ಅನ್ನೋದೊಂದೇ ಉದ್ದೇಶ. ನಾವೆಲ್ಲ ನಿಯತ್ತಾಗಿರುವಂಥ ಯಾರು ಇದ್ರ ನಮ್ಮಲ್ಲಿ ಸೇರ್ಕೊಂಡು ಕೆಲಸ ಮಾಡಲಿ. ಯಾರಿಗೆ ದುಡ್ಡಿನ ಆಸೆ ಆಗಲಿ, ಆಸ್ತಿ ಆಸೆ ಆಗಲಿ, ಚಿನ್ನದ ಆಸೆ ಆಗಲಿ ತೋರಿಸಲ್ಲ. ಒಳ್ಳೆ ರೀತಿ ನಾವು ಏನು ಮಾತಾಡ್ತೀವಿ ಅದನ್ನೇ ನಡೆಸ್ಕೋಬೇಕು ಅನ್ನೋದು ನಮ್ಮ ಒಂದು ಬ್ಲೂ ಪಕ್ಷದ ಒಂದು ಕಟ್ಟುನಿಟ್ಟಿನ ಪಾಡು ಸರ್. ಇಲ್ಲಿ ಯಾರಿಗೂ ಏನು ದುಡ್ಡು ಆಮಿಷ ಒಡ್ಡಲ್ಲ, ಯಾರಿಗೂ ಕಾಯಿ ಕಟ್ಟಲ್ಲ, ಯಾರಿಗೂ ಬಕೆಟ್ ಇಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಮಸ್ಕಾರ ಬಂಧುಗಳೇ. ನಾನು ರಾಜಶೇಖರ್ ದೊಡ್ಡಣ್ಣ ಮೌರ್ಯ ಅಂತೇಳಿ ಈ ಒಂದು ಬ್ಲೂ ಇಂಡಿಯಾ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಪದಗ್ರಹಣವನ್ನು ಮಾಡಿದ್ದೇನೆ. ಜೊತೆಗೆ ಈ ಒಂದು ಬ್ಲೂ ಇಂಡಿಯಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಇವತ್ತು ಕೇಂದ್ರ ಕಚೇರಿ ಉದ್ಘಾಟನೆಯೊಂದಿಗೆ ಸುಮಾರು ಒಂದು 40ರಿಂದ 50 ಜನ ಪದಗ್ರಹಣವನ್ನು ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ವಿಚಾರ ಏನಪ್ಪ ಅಂತಂದರೆ, ಈಗ ಕರ್ನಾಟಕ ರಾಜ್ಯ ಒಂದು ಮನೆ ಇದ್ದಂಗೆ ಈ ಮನೆಗೆ 3 ಬಾಗಿಲು, ಇಡೀ ಜನಗಳು ಊರು ಬಾಗಿಲು ಅಂದಂಗೆ ಆಗಿದೆ. ಯಾಕಂದರೆ 3 ಪಕ್ಷಗಳ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಜನಗಳ ಜೀವನ ಅಧೋಗತಿಗೆ ತಿರುಗಿದೆ. ಡೆವಲಪ್ಮೆಂಟ್ಗಳಿಲ್ಲದೆ ಯಾವುದೇ ರೀತಿಯ ತಳವರ್ಗದ ಸಮುದಾಯಗಳಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗದೆ ಇವತ್ತು ಏನಾದರೂ ವಂಚಿತವಾಗಿದೆ. ಹಾಗಾಗಿ ಅಂಥ ಒಂದು ಸಮುದಾಯದ ಎಲ್ಲರನ್ನ ಸೇರಿಸ್ಕೊಂಡು ನಾವು ಈ ಒಂದು ಬ್ಲೂ ಇಂಡಿಯಾ ಪಕ್ಷವನ್ನು ಸ್ಥಾಪನೆ ಆಗಿದೆ. ಅಂದರೆ BC, SC, ST ಜನಗಳೇ ಇರ್ತಕ್ಕಂಥ ಒಂದು ಪಕ್ಷ ಇದು. ಇಲ್ಲಿ ಯಾರೂ ಕೂಡ ಅಪ್ಪರ್ ಕಾಸ್ಟೋರು ಇಲ್ಲ. ಈ ಒಂದು ಸಮುದಾಯದಲ್ಲಿ ಯಾರಾದರೂ ಶೋಷಿತರಿದ್ದಾರೆ ಅವರೆಲ್ಲರನ್ನ ಒಗ್ಗೂಡಿಸಿ ಮಾಡಿರ್ತಕ್ಕಂಥ ಪಕ್ಷ. ಇವರು ನಮ್ಮ ರಾಷ್ಟ್ರಾಧ್ಯಕ್ಷರು ಕೂಡ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಜೊತೆಗೆ ಎಲ್ಲ ಬ್ಲೂ ಇಂಡಿಯಾ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಇವತ್ತು ನಾವು ಬ್ಲೂ ಇಂಡಿಯಾ ಅಂತ ಯಾಕೆ ಇದಕ್ಕೆ ಹೆಸರು ಬಂದಿದೆ ಅಂತಂದರೆ ಅದನ್ನು ಕೂಡ ವಿವರಣೆ ಹೇಳ್ಬಿಡ್ತೀನಿ. ಯಾಕಂತಂದರೆ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ. ಬ್ಲೂ ಅಂದರೆ ಅನನ್ಯ, ಅಗಾಧ, ಅತೀತ ಅನ್ನೋ ಅರ್ಥ ಬರುತ್ತೆ. ಜೊತೆಗೆ ನಮ್ಮ ಭಾರತದ ತಿರಂಗ ಧ್ವಜದಲ್ಲಿ ಈ ಒಂದು ಅಶೋಕ ಚಕ್ರ ಏನಿದೆ ಅದಕ್ಕೆ ನೀಲಿ ಬಣ್ಣವನ್ನು ಹಾಕಿದ್ದೀವಿ. ಇದು ಸಮಾಜದ ಸಂಕೇತ, ಸಮಾನತೆಯ ಸಂಕೇತ. ಹಾಗಾಗಿ ಸಮಾಜದ ನಿರ್ಮಾಣಕ್ಕೋಸ್ಕರ ನಾವು ಬ್ಲೂ ಇಂಡಿಯಾ ಪಾರ್ಟಿ ಅನ್ನೋ ಹೆಸರನ್ನು ಈ ಒಂದು ಪಕ್ಷಕ್ಕೆ ಕೊಡಲಾಗಿದೆ. ಜೊತೆಗೆ ಈಗ ನಾವು ಇನ್ನು ಮುಂದೆ ಕರ್ನಾಟಕದ ಎಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ಭಾಗವಹಿಸ್ತೇವೆ. ಜೊತೆಗೆ ಭ್ರಷ್ಟಮುಕ್ತ ಆಳ್ವಿಕೆಯನ್ನು ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದೀವಿ. ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಏನೇನು ಮಾಡ್ತಿವೆ ಅನ್ನೋ ವಿಚಾರ ನಿಮಗೆಲ್ಲರೂ ಗೊತ್ತಿದೆ. ನನಗೊಂದು ಅರ್ಥ ಆಗಲಿಲ್ಲ ಏನಪ್ಪ ಅಂತಂದರೆ, ಇವತ್ತು ಏನು ಕೋಟಿ ಕೊಳ್ಳೆ ಹೊಡಿತಿರ್ತಕ್ಕಂಥ ಈ ರಾಜಕಾರಣಿಗಳ ಮಕ್ಕಳು ಅವರೇನು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಾರ? ಇಲ್ಲ. ಯಾವ ಈ ಸಮಾಜವನ್ನು ಭ್ರಷ್ಟಾಚಾರವಾಗಿ ಮಾಡಿ ಭ್ರಷ್ಟಾಚಾರದ ಕೂಪವಾಗಿ ಮಾಡಿರ್ತಕ್ಕಂಥ ಇದೇ ಒಂದು ಸಮುದಾಯದ ಜೊತೆಗೆ ಅವ್ರ ಮಕ್ಕಳು ಕೂಡ ಬದುಕಬೇಕು. ಹಾಗಾಗಿ ಇದರ ಅಭಿವೃದ್ಧಿ ಮಾಡಿದ್ರೆ ಮುಂದೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅಂತಕ್ಕಂಥ ಐಡಿಯಾಲಜಿನೇ ಇಲ್ಲದೆ ಇಡೀ ಒಂದು ಸಮುದಾಯವನ್ನು ಭ್ರಷ್ಟದ ಕೂಪವನ್ನಾಗಿ ಮಾಡಿಟ್ಟಿದ್ದಾರೆ. ಇದರ ಬದಲಾವಣೆಗೆ ಮೊದಲನೇ ಹೆಜ್ಜೆಯನ್ನು ನಾವು ಇಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪಾರ್ಟಿ ಕಟ್ಟಬೇಕು ಅಂದರೆ ಸಂಪನ್ಮೂಲದ ಇದು ಇರುತ್ತೆ ಸರ್, ಇದರಲ್ಲಿ ಹಾಗೆ ಆಗಲ್ಲ ಸರ್. ಈಗ ಏನಾಗಿದೆ ಅಂತಂದರೆ ಎಲ್ಲ ಪಾರ್ಟಿಗಳು ಹಣದ ರಾಜಕೀಯವನ್ನು ಮಾಡ್ತಾ ಇದೆ. ಇದನ್ನು ಹೊರತುಪಡಿಸಿ ನಾವೇನಾದರೂ ಒಂದನ್ನು ಮಾಡಬೇಕಾಗಿದೆ ಇವತ್ತು. ಯಾಕಂತಂದರೆ ಯಾವ ವ್ಯಕ್ತಿ ತನ್ನ ಓಟನ್ನು ದುಡ್ಡಿಗೋಸ್ಕರ ಮಾರ್ಕೋತಿದ್ದಾನೆ ಅವನೇ ಮೊದಲನೇ ಭ್ರಷ್ಟ. ಕುಡಿದ ಮತ್ತಿನಲ್ಲಿ ನಾನು ಯಾರಿಗೆ ಓಟ್ ಹಾಕ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಓಟ್ ಹಾಕ್ತಾನಲ್ಲ ಅವನೇ ಮೊದಲನೇ ಭ್ರಷ್ಟ. ಅವನನ್ನು ಬದಲಾವಣೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಈ ಪಾರ್ಟಿ ಕೆಲಸ ಮಾಡ್ತೇವೆ.
ಮತ್ತೆ ನೀವು ಫುಲೆ, ನಾರಾಯಣ ಗುರು, ಬಸವ, ಬುದ್ಧ, ಅಂಬೇಡ್ಕರ್ ಅವರೇ ಮಾರ್ಗದರ್ಶಕರು. ಅದ ಸಂವಿಧಾನವೇ ನಮ್ಮ ಸಿದ್ಧಾಂತ. ಆ ಸಂವಿಧಾನದ ಸಿದ್ಧಾಂತಗಳನ್ನು ಇವರ ಏನು ಮಹನೀಯರು ನಡೆದು ಬಂದ ಹಾದಿಯನ್ನು ಅವರ ಮಾರ್ಗದರ್ಶನಗಳನ್ನು ಒಪ್ಪೋದಾದರೆ ನಾವು ಅವ್ರ ಜೊತೆಗೆ ಮಿಂಗಲ್ ಆಗ್ತೀವಿ. ಇಲ್ಲ ಅಂತಂದರೆ ಅವರಲ್ಲೇ ಇರಲಿ, ನಾವಿಲ್ಲೇ ಇರ್ತೀವಿ.